ಮಾಡ್ಕೊಳ್ಳೋದಾ? ನಿಮಗೂ ಇದೇ ಡೌಟ್ ಇದೆಯಾ? ಇವತ್ತು ನಾನು ಡೇ 11 ಆಫ್ 20 ಡೇಸ್ ಆಫ್ ಮೇಕಪ್ ಫ್ರಮ್ ಝೀರೋ ಟು ಹೀರೋ. ಈ 20 ಡೇಸ್ ಆಫ್ ಜರ್ನಿಲಿ ನೀವು ನನ್ನ ಜೊತೆ ಜಾಯ್ನ್ ಆದರೆ ನಿಮ್ಮ ಸೆಲ್ಫ್ ಮೇಕಪ್ನ ನೀವೇ ಮಾಡ್ಕೊಳ್ಳೋದ್ರೆ ನಾನು ಗ್ಯಾರಂಟಿ. ಯೂಶಲಿ ನಾವು 2 ಥರ ಪೌಡರ್ನ ಯೂಸ್ ಮಾಡ್ತೀವಿ, ಕಾಂಪ್ಯಾಕ್ಟ್ ಪೌಡರ್ ಮತ್ತು ಲೂಸ್ ಪೌಡರ್. ಲೂಸ್ ಪೌಡರಲ್ಲಿ ಟ್ರಾನ್ಸ್ಲೂಸೆಂಟ್ ಪೌಡರ್, ಬನಾನಾ ಪೌಡರ್ ಮತ್ತು ಟಿಂಟೆಡ್ ಪೌಡರ್ ಇರುತ್ತೆ. ಮೂರೂ ಫೈನ್ ಗ್ರೈನ್ಸ್ ಆಗಿರುತ್ತೆ, ತುಂಬಾ ಫೈನ್ ಗ್ರೈನ್ಸ್ ಆಗಿರುತ್ತೆ. ಲೂಸ್ ಪೌಡರ್ನ ನಾವು ಫೌಂಡೇಶನ್ ಹಾಕೊಂಡ್ಮೇಲೆ ಓಲ್ ಫೇಸ್ನ ಸೆಟ್ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಇದರಲ್ಲಿ ಯಾವುದೇ ರೀತಿ ಕವರೇಜ್ ಇರಲ್ಲ, ಬರೀ ಸೆಟ್ಟಿಂಗಿಗೆ ಮಾತ್ರ ನಾವು ಯೂಸ್ ಮಾಡ್ತೀವಿ. ಕನ್ಸೀಲರ್, ಫೌಂಡೇಶನ್ ಎಲ್ಲ ರೀತಿಯೂ ನಾವು ಮೇಕಪ್ನ ಸೆಟ್ ಮಾಡಿ ಇಟ್ಕೊಳ್ಳೋಕ್ಕೆ ಲೂಸ್ ಪೌಡರ್ನ ಯೂಸ್ ಮಾಡ್ತೀವಿ. ಬಟ್ ಕಾಂಪ್ಯಾಕ್ಟ್ ಆ ಥರ ಅಲ್ಲ, ನಾವು ಸೆಟ್ಟಿಂಗಿಗೂ ಯೂಸ್ ಮಾಡ್ತೀವಿ ಮತ್ತು ಕಾಂಪ್ಯಾಕ್ಟಲ್ಲಿ ಕವರೇಜ್ ಕೂಡ ಇರುತ್ತೆ. ಅಂತಂದರೆ ನಾವು ಟಚಪ್ಸ್ಗೂ ಯೂಸ್ ಮಾಡ್ಬೋದು. ನೀವು ಕ್ಲೀನ್ ಗರ್ಲ್ ಮೇಕಪ್ನ ಮಾಡ್ತಿದ್ದೀರಿ ಅಂತ ಅಂದರೆ, ನೀವು ಜಾಸ್ತಿ ಫೌಂಡೇಶನ್ ಹಾಕೊಂಡಿಲ್ಲ, ಇಲ್ಲಿ ಅಲ್ಲಿ ಬರೀ ಕನ್ಸಿಲರಿಂದ ಕವರ್ ಮಾಡಿದ್ದೀವಿ ಅಂತ ಅಂದಾಗ ನೀವು ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡ್ಬೋದು. ಇವಾಗ ಗೊತ್ತಾಯ್ತು ಅನ್ಕೋತೀನಿ, ಲೂಸ್ ಪೌಡರ್ ಸೆಟ್ಟಿಂಗ್ಗೆ, ಕಾಂಪ್ಯಾಕ್ಟ್ ಪೌಡರ್ ಟಚಪ್ಗೆ ಯೂಸ್ ಮಾಡ್ಬೋದು, ಸೆಟ್ಟಿಂಗ್ಗೆ ಯೂಸ್ ಮಾಡ್ಬೋದು. ಅಫೋರ್ಡಬಲ್ ಕಾಂಪ್ಯಾಕ್ಟ್ ಪೌಡರ್ ಮತ್ತು ಸೆಟ್ಟಿಂಗ್ ಪೌಡರ್ದು ಲಿಂಕ್ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ. ಹಾಗೆ ಡೇ 12ಗೋಸ್ಕರ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಓಕೆ, ಬೈ ಮೈ ನ್ಯೂನೀಸ್.